Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ರಾಜ್ಯದ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗಿರುವ ಕಾಲ್ತುಳಿತ ಪ್ರಕರಣ 11 ಜನರ ಸಾವು 30ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡ್ರಲ್ಲ. ಈ ಪ್ರಕರಣವನ್ನ ಹೈಕೋರ್ಟ್ ಗಮನಿಸಿ ಸುಮೋಟೋ ಕೇಸನ್ನು ಕೂಡ ದಾಖಲಿಸಿಕೊಂಡಿತ್ತು. ಸರಿಸುಮಾರು 9 ಪ್ರಶ್ನೆಗಳನ್ನ ಕೇಳುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿತ್ತು ಹೈಕೋರ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವರದಿ ಕೊಡಬೇಕು ಅಂತ ನೋಟಿಸ್ ಇಶ್ಯೂ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ಸರ್ಕಾರದಿಂದ ಒಂದು ವರದಿ ಸಲ್ಲಿಕೆ ಆಗುತ್ತೆ. ಈ ಘಟನೆಯ ಕುರಿತಾಗಿ ಘಟನೆಗೆ ಕಾರಣ, ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ವರದಿ ಸಲ್ಲಿಕೆ ಆಗುತ್ತೆ. ಸರ್ಕಾರದಿಂದ ವರದಿ ಸಲ್ಲಿಸಿ ಎಜಿ ಶಶಿಕಿರಣ್ ಶೆಟ್ಟಿ ಅವರು ವಾದ ಕೂಡ ಮಂಡಿಸಲಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ 9 ಪ್ರಶ್ನೆಗಳನ್ನ ಕೇಳಿ ಈ ಘಟನೆಗೆ ಕಾರಣ ಏನು, ಇದರ ಬಗ್ಗೆ ವರದಿ ಕೊಡಬೇಕು ಅಂತ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿತ್ತಲ್ಲ. ಪ್ರಮುಖವಾಗಿ ಅಲ್ಲಿ ಪ್ರಶ್ನೆ ಮಾಡಿತ್ತು ಹೈಕೋರ್ಟ್. ಕಾರಣ ಏನು ಕಾಲ್ತುಳಿತ ಪ್ರಕರಣಕ್ಕೆ? ಸರ್ಕಾರದ ಕಾರ್ಯಕ್ರಮ ಆಗಿತ್ತಾ? ನೀವು ಕಾರ್ಯಕ್ರಮದ ಆಯೋಜನೆ ಹೇಗೆ ಮಾಡ್ಕೊಂಡಿದ್ರಿ? ಹೇಗೆಲ್ಲ ಪ್ಲಾನಿಂಗ್ಗಳಾಗಿತ್ತು? ಹೇಗೆ ಭದ್ರತೆ ಒದಗಿಸಿದ್ರಿ? ಅಭಿಮಾನಿಗಳಿಗೆ ಯಾವ ರೀತಿ ವ್ಯವಸ್ಥೆ ಕಲ್ಪಿಸಿದ್ರಿ? ಯಾವ ಕಾರಣಕ್ಕೆ ಕಾಲ್ತುಳಿತ ಉಂಟಾಯಿತು? ಎಲ್ಲಿ ಉಂಟಾಯಿತು? ಸರ್ಕಾರ ನೇರ ಹೊಣೆ ಅನ್ನೋ ರೀತಿಯಲ್ಲಿ ಸರ್ಕಾರಕ್ಕೆ ಹೈಕೋರ್ಟ್ ಈ 9 ಪ್ರಶ್ನೆಗಳನ್ನ ಕೂಡ ಕೇಳಿ ವರದಿ ಸಲ್ಲಿಕೆ ಮಾಡಬೇಕು ಶೀಘ್ರದಲ್ಲಿ ಅಂತ ಛೀಮಾರಿ ಹಾಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವರದಿ ಸಲ್ಲಿಕೆ ಆಗುತ್ತೆ. ಎಜಿ ಶಶಿಕಿರಣ್ ಶೆಟ್ಟಿ ಸರ್ಕಾರದ ಪರವಾಗಿ ವಾದ ಕೂಡ ಮಂಡನೆ ಮಾಡ್ತಾರೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಿದ್ದಾರಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗಿರುವ ಘಟನೆಗೂ ಸರ್ಕಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ. ಹಂಗೆ ಹೇಳಕ್ಕಾಗಲ್ಲ ಹೈಕೋರ್ಟ್ನಲ್ಲಿ ಸ್ವಾಮಿ, ನೀವು ಹಂಗೆ ಹೇಳಕ್ಕಾಗಲ್ಲ. ರಾಜ್ಯದಲ್ಲಿ ಯಾವುದೇ ಅವಘಡಗಳಾದ್ರೂ ಕೂಡ ಇಂಥ ಸಮಸ್ಯೆಗಳಾದ್ರೆ ನೇರವಾಗಿ ರಾಜ್ಯ ಸರ್ಕಾರವೇ ಹೊಣೆಯಾಗುತ್ತೆ. ಯಾಕೆ ಕೆಎಸ್ಸಿಎ, ಆರ್ಸಿಬಿ, ಡಿಎನ್ಎ ಸರ್ಕಾರಕ್ಕೆ ಮಾಹಿತಿ ಕೊಡದೆ ಕಾರ್ಯಕ್ರಮದ ಆಯೋಜನೆ ಮಾಡ್ಬಿಡುತ್ತಾ? ಮಾಹಿತಿ ಇರುತ್ತೆ ಅಲ್ವಾ? ಮಾಹಿತಿ ಇದ್ದ ಮೇಲೆ ನೀವು ಭದ್ರತೆ ಒದಗಿಸುವಲ್ಲಿ, ಅಭಿಮಾನಿಗಳನ್ನ ನೋಡ್ಕೊಳ್ಳುವಲ್ಲಿ ಸಂಪೂರ್ಣ ವಿಫಲರಾಗಿದ್ದೀರಿ ಅಂತ ಅರ್ಥ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಇಶ್ಯೂ ಮಾಡಿರೋದು ಈ ಬಗ್ಗೆ ವರದಿ ಕೊಡಬೇಕು ಅಂತ. ಈಗ ಸಿಎಂ ಹೇಳಿದ ತಕ್ಷಣ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಹೈಕೋರ್ಟ್ ಅದನ್ನ ಪರಿಗಣಿಸಲ್ಲ. ಹೈಕೋರ್ಟ್ ಹಾಗಾದ್ರೆ ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡ್ಮೇಲೆ ಯಾಕೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೊಡುತ್ತೆ? ರಾಜ್ಯದಲ್ಲಿ ಆಗಿರುವಂತಹ ಬೆಳವಣಿಗೆ, ಸರ್ಕಾರಕ್ಕೆ ಮಾಹಿತಿ ಇಲ್ಲದ ಕಾರ್ಯಕ್ರಮದ ಆಯೋಜನೆ ಆಗುತ್ತಾ? ಹೆಂಗ್ ಕಾರ್ಯಕ್ರಮದ ಆಯೋಜನೆ ಮಾಡಿದ್ರಿ? ಯಾರು ಮಾಹಿತಿ ಕೊಟ್ಟಿದ್ರು? ಯಾರು ಅನುಮತಿ ಕೊಟ್ಟಿದ್ರು? ಯಾವುದಕ್ಕೆ ಅನುಮತಿ ಕೊಟ್ಟಿದ್ರಿ? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೇ ವರದಿ ಕೊಡಬೇಕಾಗತ್ತೆ, ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಸರ್ಕಾರ ಬಿಟ್ಟು ಇಲ್ಲೇನೋ ಹೈಕೋರ್ಟ್, ಕೆಎಸ್ಸಿಎಗೆ, ಆರ್ಸಿಬಿಗೇನು ಪ್ರಶ್ನೆ ಮಾಡಕ್ಕಾಗಲ್ಲ. ಅವರೇ ಸ್ವತಃ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾದಾಗ, ಹೈಕೋರ್ಟ್ ಮೆಟ್ಟಿಲೇರಿದಾಗ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆಗಬಹುದು ಹೈಕೋರ್ಟ್ನಲ್ಲಿ. ಆದರೆ ಈಗ ಸುಮೋಟೋ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರನೇ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಹಾಗಾಗಿ ಇವತ್ತು ಸರ್ಕಾರದ ಕಡೆಯಿಂದ ಸಲ್ಲಿಕೆ ಆಗುವಂತಹ ವರದಿಯಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳು ಇರುತ್ತೆ ಅನ್ನೋದು ದೊಡ್ಡ ಮಟ್ಟದ ಕುತೂಹಲ. ಸಿಎಂ ಅವರ ಹೇಳಿಕೆನೇ ಒನ್ಸ್ ಅಗೇನ್ ಆ ವರದಿಯಲ್ಲಿ ಉಲ್ಲೇಖ ಆಗುತ್ತಾ? ಹೈಕೋರ್ಟ್ ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡುತ್ತೆ? ಇದೆಲ್ಲವೂ ಕೂಡ ಇವತ್ತಿನ ಮಟ್ಟಿಗೆ ಅತಿ ದೊಡ್ಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪ್ರಿನ್ಸಿಪಲ್ ಎಡಿಟರ್ ರವಿ ನಾರಾಯಣ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ ನಾರಾಯಣ್, ಈಗ ಸಿಎಂ ಅವರು ಹೇಳಿದ ತಕ್ಷಣ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾರ್ಯಕ್ರಮಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂದ್ರೆ ಹಂಗಾಗಲ್ಲ. ಹೈಕೋರ್ಟ್ ಸುಮೋಟೋ ಕೇಸ್ ದಾಖಲಿಸಿಕೊಂಡು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ನೋಟಿಸ್ ಕೊಡುತ್ತೆ, ಈ ಕಾರ್ಯಕ್ರಮದ ಬಗ್ಗೆ, ಈ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿ ಬೇಕು ಅಂತ. ಸೊ ಇವತ್ತು ಸಲ್ಲಿಕೆ ಆಗುವಂತಹ ವರದಿಯಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನ ನಿರೀಕ್ಷೆ ಮಾಡಬಹುದು? ಏನೆಲ್ಲ ಆಗಬಹುದು ಕೋರ್ಟ್ ಕಟಕಟೆಯಲ್ಲಿ ಇವತ್ತು? ಶ್ರುತಿ, ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ನಡೆದಂತ ಒಂದು ದುರಂತ ಪ್ರಕರಣದಲ್ಲಿ ಈಗಾಗಲೇ ಸುಮೋಟೋ ಕೇಸನ್ನ ಹೈಕೋರ್ಟ್ ದಾಖಲು ಮಾಡಿಕೊಂಡು ಮುಖ್ಯ ನ್ಯಾಯಮೂರ್ತಿಗಳು ಈ ಒಂದು ಅರ್ಜಿ ವಿಚಾರಣೆ ನಡೆಸಿ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಇವತ್ತು ಸರ್ಕಾರದ ನಿಲುವೇನು, ಯಾಕೆ ಈ ಒಂದು ಘಟನೆ ಹೇಗ್ ನಡೀತು, ಯಾರ ವೈಫಲ್ಯ ಈ ಒಂದು ಘಟನೆಯಿಂದ ಆಗಿದೆ, ಮತ್ತೆ ಈ ಜನ ಈ ಒಂದು ಅನಾಹುತ ಆಗ್ಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿಯನ್ನ ಹೈಕೋರ್ಟ್ ಸಲ್ಲಿಕೆ ಮಾಡಬೇಕು ಅಂತ ಹೇಳಿತ್ತು. ಹಾಗಾಗಿ ಇವತ್ತು ಹೈಕೋರ್ಟ್ಗೆ ಸರ್ಕಾರದ ಅಡ್ವೊಕೇಟ್ ಜನರಲ್ ಆಗಿರುವಂತ ಶಶಿಕಿರಣ್ ಶೆಟ್ಟಿ ಅವರು ಈ ಒಂದು ಅಫಿಡೇವಿಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಅಂದ್ರೆ ಈ ಒಂದು ಘಟನೆ ನಡೆಯೋದಕ್ಕೆ ಪ್ರಮುಖ ಕಾರಣ ಏನು, ಹೇಗಾಯ್ತು, ಮತ್ತೆ ಸರ್ಕಾರ ಈ ಘಟನೆ ನಡೆದ ನಂತರ ಏನೇನ್ ಮಾಡಿದೆ, ಯಾವ್ಯಾವ ರೀತಿ ಕ್ರಮ ತಗೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನ ಕೂಡ ಸಲ್ಲಿಕೆ ಮಾಡುತ್ತೆ. ಅದೇ ರೀತಿ ಈಗಾಗಲೇ 6 ಈ ಒಂದು ಘಟನೆಗೆ ಸಂಬಂಧಪಟ್ಟಾಗ 6 PIL ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಲ್ಲಿಕೆ ಆಗಿತ್ತು. ಈಗ 5 ಅರ್ಜಿ ವಿಚಾರಣೆ ನಡೆದಿದೆ. ಇವತ್ತು ಕೂಡ ಬೇರೆ ಹಾಕಿದಂತವರು ಕೂಡ ಒಂದು ಪ್ರತಿವಾದವನ್ನ ಕೂಡ ಮಾಡ್ತಾರೆ. ಹಾಗಾಗಿ ಸರ್ಕಾರ ಏನ್ ಕ್ರಮ ತಗೊಂಡಿದೆ, ಮತ್ತೆ ಈ ಘಟನೆಗೆ ಸ್ಪಷ್ಟ ಕಾರಣ ಏನು, ಯಾರ್ಯಾರ ವೈಫಲ್ಯ ಇಲ್ಲಿ ಎದ್ದು ಕಾಣಿಸ್ತು ಅನ್ನೋದ್ರ ಬಗ್ಗೆ ಹೈಕೋರ್ಟ್ ಮುಂದೆ ಇವತ್ತು ವಾದ ಮಂಡನೆ ಮಾಡ್ತಾರೆ. ಹಾಗಾಗಿ ಸರ್ಕಾರದ ನಿಲುವೇನು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಮ್ಗೆ ಹೈಕೋರ್ಟ್ ಮುಂದೆ ಗೊತ್ತಾಗುತ್ತೆ. ಶ್ರುತಿ. ಓಕೆ ರವಿ ನಾರಾಯಣ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.